ಮೊದಲಿಗೆ ನಾನಿಲ್ಲಿ ಒಂದು ಸೂಡಾಗುವಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಕ್ಲೀನಾಗಿ ತೊಳೆದಿಟ್ಕೊಂಡಿನಿ ನಾನು. ಮತ್ತು ಇಲ್ಲಿ ಕಡ್ಡಿ ತೊಗೊಂಡಿಲ್ಲ ನಾನು, ಜಸ್ಟ್ ಎಲೆ ಮಾತ್ರ ತೊಗೊಂಡಿದ್ದೀನಿ ನೋಡಿ. ಇವಾಗ ಇದನ್ನು ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊತಿದ್ದೀನಿ. ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ. ಮತ್ತು ನಿಮ್ಗೆ ಏನಾದರೂ ಸ್ಪೆಷಲ್ಲಾಗಿ ಮಾಡಬೇಕಂತ ಅನಿಸಿದರೆ ಈ ರೆಸಿಪಿನ ಟ್ರೈ ಮಾಡಿ ನೋಡ್ಬೋದು. ತುಂಬ ಹೆಲ್ದಿ ಕೂಡ ಈ ರೆಸಿಪಿ ನೋಡಿ. ಮೆಂತ್ಯ ಸೊಪ್ಪು ನಾನು ಕಟ್ ಮಾಡ್ಕೊಂಡಾಗಿದೆ. ಇವಾಗ ಕಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪ್ಯಾನ್ನಲ್ಲಿ ಒಂದು 3 ಚಮಚ ಶೇಂಗಾ ಬೀಜ, ಒಂದು 2 ಚಮಚ ಕೊಬ್ಬರಿ ಸೇರಿಸ್ತಿದ್ದೀನಿ. ಇವಾಗ ಈ 2 ಸಾಮಗ್ರಿ ಮೊದಲಿಗೆ ಹಸಿ ವಾಸನೆ ಹೋಗೋ ತನಕ ಅಥವಾ ಒಂದು ಸ್ವಲ್ಪನೇ ಗರಿ ಗರಿ ಆಗೋ ತನಕ ಹುರ್ಕೊಂಡು ತೊಗೋಬೇಕಾಗುತ್ತೆ. ಇವಾಗ ಮೀಡಿಯಮ್ ಗ್ಯಾಸ್ನಲ್ಲಿ ಇದನ್ನು ಗರಿ ಗರಿ ಆಗೋ ತನಕ ಹುರ್ಕೊಂಡಾದ್ಮೇಲೆ ಕೊನೆಯಲ್ಲಿ ಇದಕ್ಕೆ ಒಂದು 2 ಚಮಚ ಬಿಳಿ ಎಳ್ಳು ಸೇರಿಸ್ತಿದ್ದೀನಿ. ಲಾಸ್ಟಿಗೆ ಹಾಕಬೇಕಿದ್ದು, ಯಾಕೆಂದರೆ ಇದು ಎಳ್ಳು ಜಲ್ದಿ ಹುರಿಯುತ್ತೆ, ಹೀಗಾಗಿ ಲಾಸ್ಟ್ನಲ್ಲೇ ಹಾಕ್ಕೊಳ್ಳಿ. ಇವಾಗ ಏನಿಲ್ಲ, ಎಳ್ಳು ಹಾಕಿದ ಮೇಲೆ ಮತ್ತೆ 1 ನಿಮಿಷ ನಾನು ಹಾಗೆಯೇ ಇದನ್ನು ಹುರ್ಕೊಂಡು ತೊಗೊತಿದ್ದೀನಿ. ಓಕೆ, ಈ 3 ಸಾಮಗ್ರಿ ಹುರ್ಕೊಂಡಾದ್ಮೇಲೆ ಒಂದು ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಇದು ತಣ್ಣಗಾದ್ಮೇಲೆ ಸ್ಮೂತಾಗಿ ಪೌಡ್ರ್ ಮಾಡ್ಕೋಬೇಕು. ಇವಾಗ ಸ್ವಲ್ಪ ತಣ್ಣಗಾಲಿದು. ಮತ್ತು ಇವಾಗ ಇದೇ ಪ್ಯಾನ್ನಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ. ಇವಾಗ ಎಣ್ಣೆ ಬಿಸಿಯಾಗಿದೆ. ಎಣ್ಣೆ ಬಿಸಿ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿದಂತಹ ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ. ನಿಮಗೆ ಬೆಳ್ಳುಳ್ಳಿ ಎಷ್ಟು ಇಷ್ಟನೋ ಅಷ್ಟು ಹಾಕೋಬೋದು. ನೀವು ಇಲ್ಲಿ ಜಾಸ್ತಿ ಕ್ವಾಂಟಿಟಿದಾಗಿ ಹಾಕ್ಕೊಳ್ಳಿ. ಇವಾಗ ಬೆಳ್ಳುಳ್ಳಿ ಕೆಂಪಾಗಬೇಕು. ಬೆಳ್ಳುಳ್ಳಿ ಕೆಂಪಾದಮೇಲೆ ನಾನಿಲ್ಲಿ ಈ ಮೆಂತ್ಯ ಸೊಪ್ಪನ್ನ ಸೇರಿಸ್ತಿದ್ದೀನಿ. ಮತ್ತು ಇಲ್ಲಿ ಮೆಂತ್ಯ ಸೊಪ್ಪು ಕೂಡ ಅಷ್ಟೇ ಜಾಸ್ತಿ ಕ್ವಾಂಟಿಟಿದಾಗಿ ಹಾಕ್ಕೊಳ್ಳಿ. ಇಲ್ಲಿ ಹುರ್ಕೊಂಡಾದ್ಮೇಲೆ ಅದು ಕರಗುತ್ತೆ, ಕಮ್ಮಿ ಆಗುತ್ತೆ. ಓಕೆ, ಈ ಮೆಂತ್ಯ ಸೊಪ್ಪು ಕೂಡ ಅಷ್ಟೇ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೋಬೇಕಾಗುತ್ತೆ. ಮತ್ತು ಜಾಸ್ತಿ ಟೈಮ್ ಏನು ಹಿಡಿಯೋದಿಲ್ಲ, ಒಂದು 2-3 ನಿಮಿಷದಲ್ಲಿ ಇದು ಕರಗುತ್ತೆ. ಇವಾಗ ನೋಡಿ, ಜಾಸ್ತಿ ಕೂಡ ಇಲ್ಲಿ ಹುರ್ಕೋಬಾರ್ದು, ಒಂದು 3 ನಿಮಿಷ ಮಾತ್ರ ನಾನು ಹುರ್ಕೊಂಡಿನಿ. ಇವಾಗ ಮತ್ತೆ ಇದೇ ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಇವಾಗ ಮತ್ತೆ ಇದೇ ಪ್ಯಾನ್ನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ. ಇವಾಗ ಎಣ್ಣೆ ಬಿಸಿಯಲ್ಲಿ ಅಲ್ಲಿ ತನಕ ಈ ಪೌಡ್ರ್ ಮಾಡ್ಕೊತಿದ್ದೀನಿ ನಾನು. ಮೊದಲಿಗೆ ಹಾಗೇನೆ ರುಬ್ಕೊಂಡು ತೊಗೊಂಡಿದ್ದೀನಿ. ಮತ್ತು ಅದಕ್ಕೆ ನೀರು ಹಾಕ್ಕೊಂಡು ಸ್ಮೂತಾಗಿ ರುಬ್ಕೊಂಡು ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಇವಾಗ ಎಣ್ಣೆ ಕೂಡ ಬಿಸಿಯಾಗಿದೆ. ಇಲ್ಲಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪನೇ ಹಿಂಗೆ ಹಾಕ್ಕೊತಿದ್ದೀನಿ. ಇವಾಗ ಜೀರಿಗೆ ಸ್ವಲ್ಪ ಹುರ್ಕೋಬೇಕಾಗುತ್ತೆ. ಮೊದಲಿಗೆ ಜೀರಿಗೆ ಹುರ್ಕೊಂಡಾದ್ಮೇಲೆ 1-2 ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ತಿದ್ದೀನಿ. ಓಕೆ, ಇವಾಗ ಈ ಈರುಳ್ಳಿ ಪೂರ್ತಿಯಾಗಿ ಕೆಂಪಾಗಬೇಕು. ಕೆಂಪಾಗೋ ತನಕ ಇದನ್ನು ಹಾಗೇ ಹುರ್ಕೋಬೇಕಾಗುತ್ತೆ. ಆ ಡ್ರೈ ಸಾಮಗ್ರಿ ಮೊದಲೇ ನಾವು ಹುರ್ಕೊಂಡು ಇಟ್ಟಿದ್ವಲ್ಲ, ನೀವು ಹಾಗೇ ಡ್ರೈ ಆಗಿ ರುಬ್ಕೊಳ್ಳಿ. ನಂತರ ಅದಕ್ಕೆ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ ರುಬ್ಬೋದಕ್ಕೆ. ಇವಾಗ ನೋಡಿ, ಇಲ್ಲಿ ಈರುಳ್ಳಿ ಕೂಡ ಪೂರ್ತಿಯಾಗಿ ಕೆಂಪಾಗಿದೆ. ಕೆಂಪಾದಮೇಲೆ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕಷ್ಟು ರೆಡ್ ಖಾರದ ಪುಡಿ ಮತ್ತು ಸ್ವಲ್ಪ ಅರಿಶಿಣ ಮತ್ತು 1 ಚಮಚ ಧನಿಯಾ ಪೌಡರ್ ಹಾಕ್ಕೊಂಡಿನಿ. ಇವಾಗ ಇಷ್ಟ ಆದ್ರೆ ಸಾಕು. 1 ಚಮಚ ಮಸಾಲೆ ಖಾರ ಸೇರಿಸ್ತಿದ್ದೀನಿ. ಈ 3 ಸಾಮಗ್ರಿ ಹಾಕಬೇಕು ಅಷ್ಟೇ. ಇಲ್ಲಿ ಬೇರೆ ಮಸಾಲ ಹಾಕಲಿಲ್ಲ ಅಂದ್ರೆ ಭೀ ನಡೆಯುತ್ತೆ. ಇವಾಗ ಮಸಾಲ ಎಣ್ಣೆಯಲ್ಲಿ ಸ್ವಲ್ಪನೇ ಇದನ್ನು ಹುರ್ಕೋಬೇಕಾಗುತ್ತೆ ಹಾಗೇ. ಇವಾಗ ನೋಡಿ, ಸ್ವಲ್ಪ ಹುರ್ಕೊಂಡಾಗಿದೆ. ಹುರ್ಕೊಂಡಾದ್ಮೇಲೆ ನಾವು 3 ಸಾಮಗ್ರಿ ನೀರು ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಲ್ಲ, ಅದನ್ನು ಸೇರಿಸ್ತಿದ್ದೀನಿ. ತುಂಬಾ ರುಚಿಯಾಗಿ ಬರುತ್ತೆ ಈ ಗ್ರೇವಿ. ಸೊ ಖಂಡಿತ ಈ ವಿಧಾನದಲ್ಲಿ ಈ ಮೆಂತ್ಯ ಸೊಪ್ಪಿನ ಕರಿನ ಮಾಡಿ ನೋಡಿ. ಮಕ್ಕಳು ಕೂಡ ತುಂಬಾ ಇಷ್ಟ ಆಗುತ್ತೆ. ಇದು ಅಷ್ಟು ರುಚಿಯಾಗಿ ಬರುತ್ತೆ. ಓಕೆ, ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದು ನಾನು. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀರು ಹಾಕ್ದೇನೆ ಎಣ್ಣೆ ಸಪ್ರೇಟ್ ಆಗೋ ತನಕ ಈ ಗ್ರೇವಿನ ಹುರ್ಕೋಬೇಕಾಗುತ್ತೆ. ಇವಾಗ ಮಿಕ್ಸಿಯಲ್ಲಿ 1 ಟೊಮೆಟೊನ ಸ್ಮೂತಾಗಿ ರುಬ್ಕೊಂಡು ಬರ್ತೀನಿ. ನೋಡಿ, ಟೊಮೆಟೊನ ರುಬ್ಕೊಂಡಾಗಿದೆ. 1 ಟೊಮೆಟೊ ತೊಗೊಂಡಿದ್ದೀನಿ, ಜಾಸ್ತಿ ಏನು ತೊಗೊಂಡಿಲ್ಲ. ಇಲ್ಲಿ ಗ್ರೇವಿ ಕೂಡ ಪೂರ್ತಿಯಾಗಿ ಎಣ್ಣೆ ರಿಲೀಸ್ ಮಾಡಿದೆ. ನೋಡ್ತಿರ್ಬೋದು ಎಷ್ಟು ಮಸ್ತಾಗಿ ಎಣ್ಣೆ ರಿಲೀಸ್ ಮಾಡಿದೆ ಅಂತೇಳಿ. ಶೇಂಗಾ ಬೀಜ ಕೊಬ್ಬರಿ ಇರ್ತದಲ್ಲ, ಅದೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ. ಜಾಸ್ತಿ ಟೈಮ್ ಏನಿಲ್ಲ, ಒಂದು 5 ನಿಮಿಷ ಮಾತ್ರ ಹುರ್ಕೊಂಡು ನಾನಿಲ್ಲಿ. ಇವಾಗ ಇದಕ್ಕೆ ಕೊನೆಯಲ್ಲಿ ಎಣ್ಣೆ ಸಪ್ರೇಟ್ ಆದಮೇಲೆ ನಾನಿಲ್ಲಿ ಈ ಟೊಮೆಟೊ ಪೇಸ್ಟ್ನ ಸೇರಿಸ್ತಿದ್ದೀನಿ. ನೀವು ನೋಡ್ತಿರ್ಬೋದು ಗ್ರೇವಿ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ. ತುಂಬಾ ಸರಿಯಾಗಿ ಬಂದಿದೆ ಈ ಗ್ರೇವಿ. ಇವಾಗ ಟೊಮೆಟೊ ಪೇಸ್ಟ್ನ ಹಾಕ್ಕೊತಿದ್ದೀನಿ. 1-2 ಟೊಮೆಟೊ ತೊಗೊಂಡ್ರೆ ನಡೆಯುತ್ತೆ. ಈ ಟೊಮೆಟೊ ಪೇಸ್ಟ್ ಹಾಕಿದ ಮೇಲೆ ನೀರೇನು ಹಾಕೋದಿಲ್ಲ ಇಲ್ಲಿ. ಹಾಗೆಯೇ ಮತ್ತೆ ಟೊಮೆಟೊ ಪೇಸ್ಟ್ ಸರಿಯಾಗಿ ಮಸಾಲ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಎಣ್ಣೆ ಸಪ್ರೇಟ್ ಆಗಬೇಕಿದು. ಹೀಗಾಗಿ ಮತ್ತೆ ಇದನ್ನು ಮುಚ್ಚಿಡ್ತಿದ್ದೀನಿ ಒಂದು 2-3 ನಿಮಿಷ, ಅಥವಾ ಎಣ್ಣೆ ಸಪ್ರೇಟ್ ಆಗೋ ತನಕ. ವಾವ್, ನೋಡಿ ಎಣ್ಣೆ ನೋಡ್ತಿರ್ಬೋದು ಎಷ್ಟು ಮಸ್ತಾಗಿ ಸಪ್ರೇಟ್ ಆಗಿದೆ ಅಂತೇಳಿ. ಇವಾಗ ಕೊನೆಯಲ್ಲಿ ಇದಕ್ಕೆ ಎಣ್ಣೆ ಸಪ್ರೇಟ್ ಆದಮೇಲೆ ಮೆಂತ್ಯ ಸೊಪ್ಪನ್ನ ಸೇರಿಸ್ತಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಿದ್ದೀನಿ. ಇವಾಗ ಒಂದು ಸ್ವಲ್ಪ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ. ಮತ್ತು ಇಲ್ಲಿ ಗ್ರೇವಿಗೆ ನೋಡ್ಕೊಂಡು ನೀರನ್ನ ಹಾಕೋಬೇಕು. ಮತ್ತು ಇಲ್ಲಿ ಗ್ರೇವಿಗೆ ತಕ್ಕಂತೆ ಬಿಸಿನೀರೇ ಹಾಕೋಬೇಕು. ಈ ಟೈಮ್ನಲ್ಲಿ ತಣ್ಣೀರನ್ನ ಸೇರಿಸಬಾರ್ದು, ಬಿಸಿನೀರೇ ಹಾಕ್ಕೊಳ್ಳಿ. ಗ್ರೇವಿ ಟೆಕ್ಸ್ಚರ್ ತುಂಬಾ ಸರಿಯಾಗಿ ಬರುತ್ತೆ. ನಾನಿಲ್ಲಿ ಸುಮಾರು 1 ಕಪ್ ಆಗುವಷ್ಟು ಬಿಸಿನೀರನ್ನ ಸೇರಿಸ್ತಿದ್ದೀನಿ. ಫುಲ್ ಬಿಸಿಯಾಗಿರಬೇಕು. ಇವಾಗ ಬಿಸಿನೀರನ್ನ ಹಾಕ್ಕೊಂಡು ಇಲ್ಲಿ ಗ್ರೇವಿನ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಸಲ ನೀವು ಇಲ್ಲಿ ಉಪ್ಪು ಖಾರ ಚೆಕ್ ಮಾಡಿ ನೋಡ್ಬೋದು. ಮೆಂತ್ಯ ಸೊಪ್ಪು ಮತ್ತು ನೀರು ಹಾಕಿದ ಮೇಲೆ ಮತ್ತೆ ಎಣ್ಣೆ ಸಪ್ರೇಟ್ ಆಗೋ ತನಕ ಇದನ್ನು ಕುದಿಸ್ಕೊಂಡು ತೊಗೋಬೇಕಾಗುತ್ತೆ.
ನೋಡಿ ಇವಾಗ ಪೂರ್ತಿಯಾಗಿ ಎಣ್ಣೆ ಸಪ್ರೇಟ್ ಆಗಿದೆ, ನೀವು ನೋಡ್ತಿರ್ಬೋದು ಎಷ್ಟು ಮಸ್ತಾಗಿ ಬಂದಿದೆ ಅಂತೇಳಿ. ಇವಾಗೆಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಸಣ್ಣದಾಗಿ ಒಗ್ಗರಣೆ ಮಾಡಬೇಕು. ಇಲ್ಲಿ ತುಪ್ಪ ಬಿಸಿ ಮಾಡ್ಕೊಂಡು ನಾನು ಫುಲ್ ಬಿಸಿ ಮಾಡ್ಕೊಂಡಿನಿ. ಇದರಲ್ಲಿ ಉದ್ದುದ್ದಾಗಿ ಕಟ್ ಮಾಡಿದಂತಹ ಬೆಳ್ಳುಳ್ಳಿ ಮತ್ತು ಒಂದೆರಡು ಮೆಣಸಿನ್ಕಾಯಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ. ಇವಾಗ ಇಷ್ಟಾದ್ರೆ ಸಾಕು, ನಮ್ಮ ಹೆಲ್ದಿಯಾಗಿರುವಂತಹ ರುಚಿಯಾಗಿರುವಂತಹ ಮೆಂತ್ಯ ಸೊಪ್ಪಿನ ಕರಿ ರೆಸಿಪಿ ತಯಾರಾಗುತ್ತೆ. ಬಿಸಿ ಬಿಸಿ ಅನ್ನ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಹಾಕೊಂಡು ತಿನ್ಬೋದು. ಸೊ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ನಿಮಗೆ ಅಷ್ಟೇ ಅಲ್ಲ, ನಿಮ್ಮ ಮಕ್ಕಳಿಗೆ ಕೂಡ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಮತ್ತು ತುಂಬಾ ಹೆಲ್ದಿ ಕೂಡ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಮತ್ತೊಮ್ಮೆ.